ನೋಡಿ, ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ರಿಸರ್ಚ್ ಆ್ಯಂಡ್ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಿ ಡಿಫ್ರೆಂಟ್ ಆ್ಯಂಡ್ ಥಿಂಕ್ ಡಿಫ್ರೆಂಟ್, ದಟ್ಸ್ ಮೈ ಪಾಲಿಸಿ. ಬಟ್ ಜನಗಳಿಗೆ ಯಾವ ಪ್ರಾಡಕ್ಟಿಂದ ಹೆಲ್ಪ್ ಆಗುತ್ತೆ ಅಂತ ನಾವು ತಿಳ್ಕೊಂಡು ಕೆಲಸ ಮಾಡಿದ್ರೆ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಸೊ ಲೇಟ್ ಆದರೂ ಪರವಾಗಿಲ್ಲ, ಲೆಟ್ಸ್ ವರ್ಕ್ ಆನ್ ದ ಲೇಟೆಸ್ಟ್ ಐಡಿಯಾ. ನಾವು ಯಾವ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಯಾ ಓಕೆ. ಪಾರ್ವತಿ, ಬರ್ತಾ ಬರ್ತಾ ನಿನ್ನ ಸ್ಕಿನ್ ಗ್ಲೋ ಜಾಸ್ತಿ ಆಗ್ತಾ ಇದೆ. ನಿಜ ಹೇಳು, ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀಯಾ? ಗ್ಲೋನಾ? ಹಂಗಂದ್ರೆ? ಅಯ್ಯೋ, ಗ್ಲೋ ಅಂದರೆ ಹೊಳಪು ಪಾರ್ವತಿ. ನಿನ್ನ ಕೆನ್ನೆ ಗಲ್ಲ ನೋಡ್ತಾ ಇದ್ರೆ ನನಗೆ ಹೊಟ್ಟೆ ಕಿಚ್ಚಾಗುತ್ತೆ. ಯಾಕೆ ಗೊತ್ತಾ? ಅದು ಯಾವಾಗಲೂ ಫಳಫಳ ಅಂತ ಹೊಳಿತಾ ಇರುತ್ತೆ. ಆದರೆ ನನ್ನ ಸ್ಕಿನ್ ನೋಡು ಎಷ್ಟು ಡ್ರೈ ಆಗಿದೆ, ಯಾವಾಗಲೂ ಹೊಡೆದಾಗಿರುತ್ತೆ. ಈ ಡ್ರೈನೆಸ್ಸಿಂದ ನನಗೆ ಎಷ್ಟು ಇರಿಟೇಟ್ ಆಗುತ್ತೆ ಗೊತ್ತಾ? ಅಲ್ಲ, ಅದಕ್ಕೋಸ್ಕರನೇ ನಾನು ಎಷ್ಟೊಂದು ಸ್ಪೆಷಲಿಸ್ಟ್ ಹತ್ರ ಹೋದೆ. ಫೇಶಿಯಲ್, ಕ್ರೀಮ್, ಲೋಷನ್ ಎಲ್ಲ ಟ್ರೈ ಮಾಡಿದೆ, ಏನೂ ವರ್ಕ್ ಆಗಲಿಲ್ಲ, ಗ್ಲೋನು ಬರಲಿಲ್ಲ. ನಿಮ್ಮ ಸಮಸ್ಯೆ ಏನು ಅಂತ ಗೊತ್ತಾಯ್ತು ಬಿಡಿ. ವಯಸ್ಸಿಗೆ ಬಂದಿರೋ ಹುಡುಗಿರ್ಗೆ ತಾವು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಇರುತ್ತೆ, ಅದೇನು ತಪ್ಪಲ್ಲ. ಆದರೆ ನಮ್ಮ ಸಮಸ್ಯೆಗೆ ನಮ್ಮ ಸುತ್ತಮುತ್ತನೇ ಪರಿಹಾರ ಇರುತ್ತೆ, ಆದರೆ ಗೊತ್ತಾಗಲ್ಲ ಅಷ್ಟೇ. ನಾನು ಯಾವುದೇ ಸಣ್ಣ ಪುಟ್ಟ ಕಾಯಿಲೆ ಕಸಾಲೆಗೆಲ್ಲ ಹಾಸ್ಪಿಟ್ಲು ಮೆಟ್ಲು ಹತ್ತದವಳೆ ಅಲ್ಲ. ನನ್ನ ಮುಖ ಈ ರೀತಿ ಪಳಪಳ ಅಂತ ಹೊಳೆಯೋಕ್ಕೆ ಕಾರಣ ಏನು ಗೊತ್ತಾ? ಅಯ್ಯೋ, ಅದೇನಕ್ಕೆ ಅಷ್ಟೊಂದೆಲ್ಲ ಬಿಲ್ಡಪ್ ತಗೋತಾ ಇದೆಯಾ? ಅದೇನಂತ ಬೇಗ ಹೇಳು. ನನ್ನ ಮುಖ ಹೀಗೆ ಹೊಳೆಯೋಕ್ಕೆ ಕಾರಣ ನಾನು ಪ್ರೀತಿಸೋ ದಾಸವಾಳದ ಹೂವು. ಏನೋ ಒಂದು ಹೂವಿಂದ ಇಷ್ಟೊಂದು ಗ್ಲೋ ಬರುತ್ತಾ? ಅದೇಗೆ? ದಾಸವಾಳ ಸಾಮಾನ್ಯವಾದ ಹೂವಲ್ಲ, ಅದರಲ್ಲಿ ತುಂಬ ವಿಶೇಷತೆ ಇದೆ, ಔಷಧಿ ಗುಣನೂ ಇದೆ. ಅದನ್ನು ದಿನ ಅರ್ದು ಮುಖಕ್ಕೆ ಹಚ್ತಾ ಇದ್ರೆ ನೋಡ್ತಿದ್ದಂಗೆ ಮುಖದ ಹೊಳಪು ಜಾಸ್ತಿ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಇದನ್ನ ಅರ್ದು ತಲೆಗೆ ಹಚ್ಚಿದ್ರೆ ಕೂದಲು ಚೆನ್ನಾಗೂ ಬೆಳೆಯುತ್ತೆ, ಕಪ್ಪಗೂ ಇರುತ್ತೆ, ಉದುರೋದು ಇಲ್ಲ. ಹಳ್ಳಿ ಕಡೆ ಈ ದಾಸವಾಳದ ಹೂ ನೋಡಿದ್ರೆ ಕೈ ಎತ್ತಿ ಮುಗಿತಾರೆ. ಈ ಸಿಟಿ ಜನಕ್ಕೆ ಅದ್ರ ಗಂಧನೇ ಗೊತ್ತಿಲ್ಲ ಅಂತೀನಿ. ಇದು ದೇವ್ರಿಗೂ ಇಷ್ಟ, ಹಳ್ಳಿ ಹುಡುಗಿರ್ಗಂತೂ ತುಂಬ ಇಷ್ಟ. ನಿಜವಾಗ್ಲೂ ಇದ್ರಲ್ಲಿ ಅಷ್ಟೊಂದು ಪವರ್ ಇದೆಯಾ? ದೇವ್ರಾಣೆಗೂ ಸತ್ಯ. ಅನುಮಾನ ಇದ್ರೆ ನಾಳೆಯಿಂದ ನಾನು ಹೂ ಅರ್ದು ಕೊಡ್ತೀನಿ. ಅದನ್ನು 1 ವಾರ ಮುಖಕ್ಕೆ ಹಚ್ಚಿ, ನಿಮ್ಮ ಮುಖ ಹೊಳಪ್ ಬರಲಿಲ್ಲ ಅಂದರೆ ನಾನು ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಪಾರು, ನೀನು ಹೇಳ್ದಂಗೆ ಆ ದಾಸವಾಳದ ಹೂವಿಂದ ನನ್ನ ಸ್ಕಿನ್ ಪಳಪಳ ಅಂತ ಹೊಳೆಯೋಕೆ ಶುರು ಮಾಡಿದ್ರೆ ನಿನಗೆ ಗ್ಯಾರಂಟಿ ಟ್ರೀಟ್ ಕೊಡಿಸ್ತೀನಿ. ನೀವು ಕೇಳೋದು ಹೆಚ್ಚ, ನಾನು ಮಾಡ್ಕೊಡೋದು ಹೆಚ್ಚ? ಹೈ ಫೈ ಪಾರು. ಹಂಗಂದ್ರೆ ತಟ್ಟು ಅಂತ. ಓ, ತಟ್ಟದಾ? ಅಮ್ಮ, ಅಟ್ ಪ್ರೆಸೆಂಟ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿಯಲ್ಲಿ ಕಾಸ್ಮೆಟಿಕ್ ಸೆಕ್ಟರ್ ಕೂಡ ಒಂದು. ಅದರಲ್ಲೂ ಇಂಡಿಯನ್ ಮಾರ್ಕೆಟಲ್ಲಿ ಇದಕ್ಕೆ ತುಂಬಾ ಸ್ಪೇಸ್ ಇದೆ. ಹೇಗಿದ್ದರೂ ನಾವೊಂದು ಕಾಸ್ಮೆಟಿಕ್ ಫರ್ಮ್ ಸೆಟಪ್ ಮಾಡಬೇಕು ಅಂತ ಇದ್ವಲ್ಲ, ಐ ಥಿಂಕ್ ದಿಸ್ ಈಸ್ ದ ರೈಟ್ ಟೈಮ್ ಟು ಸ್ಟಾರ್ಟ್. ಸದ್ಯ ಮಾರ್ಕೆಟಲ್ಲಿ ಕೆಮಿಕಲ್ ಪ್ರಾಡಕ್ಟ್ಸ್ಗಳ ಮೊನೋಪಲಿ ಇದೆ. ಒಂದು ಕಡೆ ಅದ್ರ ಸೇಲ್ಸ್ ಜಾಸ್ತಿ ಆಗ್ತಾ ಇದ್ದರೆ, ಇನ್ನೊಂದು ಕಡೆ ಅದರಿಂದ ಆಗೋ ಸೈಡ್ ಎಫೆಕ್ಟ್ಗಳ ಬಗ್ಗೆ ಕಂಪ್ಲೇಂಟ್ಸ್ ಕೂಡ ಇದೆ. ಸೊ ಈಗ ನಮ್ಮ ಕಂಪನಿ ಕಡೆಯಿಂದ ಒಂದು ಹರ್ಬಲ್ ಪ್ರಾಡಕ್ಟ್ ಲಾಂಚ್ ಮಾಡೋಕ್ಕೆ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ. ದಟ್ಸ್ ಅ ಗುಡ್ ನ್ಯೂಸ್. ಏನು ಐಡಿಯಾ? ತೋರಿಸ್ತೀನಮ್ಮ. ಹೇಗಿದೆ ಅಮ್ಮ? ಗ್ರೇಟ್ ಐಡಿಯಾ ಆದಿ. ನಾವು ದಿನನಿತ್ಯ ಬಳಸೋ ದಾಸವಾಳದ ಹೂವಿನಲ್ಲಿ ಇಷ್ಟೆಲ್ಲ ಸ್ಪೆಷಾಲಿಟಿ ಇದೆ ಅಂತಂದರೆ ರಿಯಲಿ ಗ್ರೇಟ್ ಆ್ಯಂಡ್ ರಿಯಲಿ ಸರ್ಪ್ರೈಸಿಂಗ್. ಆಲ್ ಮೈ ಬ್ಲೆಸ್ಸಿಂಗ್ಸ್ ಟು ಯು. ಗೋ ಹೆಡ್. ಥ್ಯಾಂಕ್ಸ್ ಮಾ. ನಾನು ಯಾವುದೇ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ಭಯ ಇದ್ದೇ ಇರುತ್ತೆ. ಆದರೆ ಒಂದು ಸರಿ ನೀವು ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ನನ್ನ ಕಾನ್ಫಿಡೆನ್ಸ್ ಡಬಲ್ ಆಗುತ್ತೆ. ಯು ಆರ್ ಮೈ ಎನರ್ಜಿ ಬೂಸ್ಟರ್ ಅಮ್ಮ. ಆದಿ, ಆಗಲೇ ಕೇಳೋಣ ಅಂದ್ಕೊಂಡೆ, ಇದೇನಿದು ನಿನ್ನ ಕೈಯಲ್ಲಿ ತಾಯ್ತಾ? ಓಹ್,
ಇದು ತುಂಬ ಪವರ್ಫುಲ್ ದಾರ. ಇದನ್ನು ಕಟ್ಕೊಂಡ್ರೆ ನಮ್ಮ ಸುತ್ತಮುತ್ತ ಇರೋರು ತುಂಬ ಖುಷಿಯಾಗಿರ್ತಾರೆ ಅಂತ ಹೇಳಿದ್ರು. ನೀವೇ ನನ್ನ ಪ್ರಪಂಚ ಅಲ್ವಾ, ನೀವು ತುಂಬ ಖುಷಿಯಾಗಿರ್ಬೇಕಮ್ಮ, ಅದಕ್ಕೆ ಕಟ್ಕೊಂಡೆ. ಯಾನಂತ ತಾಯಿ ಎತ್ತ ಮಗಳು ದಿನಾ ಊಟ ತಂದಾಕ್ತೀಯ, ಎತ್ತೋ ರೊಟ್ಟೆ ತಣ್ಣಗಿರ್ಲವ. ನಮ್ಮ ಪಾಲ್ಗೆ ಅನ್ನಪೂರ್ಣೇಶ್ವರಿ ತಾಯಿ 100 ಕಾಲ ಚೆನ್ನಾಗಿರ್ಮ. ನಿನ್ನಂಥ ಒಳ್ಳೆ ಮನಸ್ಸಿರೋ ಹೆಣ್ಣಿಗೆ ಮಹಾರಾಜನಂತ ಗಂಡಸಿಗ್ಲಮ್ಮ. ಹೇ ದಿಶಾ, ನಿನ್ನ ಜೊತೆ ಪಾರ್ಟಿ ಮಾಡೋ ಮಜಾನೇ ಬೇರೆ ಕಣೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಹೇ ದಿಶಾ, ಅಲ್ಲಿ ನೋಡೆ, ಆ ಭಿಕ್ಷುಕರ ಜೊತೆ ಇರೋದು ನಿನ್ನ ಫಿಯಾನ್ಸಿ ಪ್ರೀತಮ್ ಮನೆ ಕೆಲಸದವಳಲ್ವಾ? ಇಷ್ಟೊತ್ತಲ್ಲಿ ಇಲ್ಲೇನೇ ಮಾಡ್ತಿದ್ದಾಳೆ? ಇಡಿಯಟ್, ನಾನೆಲ್ಲ ಹೋದ್ರೂ ಅಲ್ಲೇ ಬಂದು ನನ್ನ ನೆಮ್ಮದಿ ಹಾಳು ಮಾಡ್ತಾಳೆ. ಅವಳು ನೋಡಿದ್ರೆ ಸಾಕು ನನ್ನ ಮೂಡೆಲ್ಲ ಆಫ್ ಆಗುತ್ತೆ. ನಿನ್ನೆ ಪ್ರೀತಿ ಜೊತೆ ಶಾಪಿಂಗ್ ಮಾಡೋಣ ಅಂತ ಕಾರಲ್ಲಿ ಹೋಗ್ಬೇಕಾದ್ರೆ ಎದುರು ಕಾಣಿಸ್ಕೊಂಡ್ಲು. ಇಳಿದ್ಬಿಟ್ಟು ಉಗಿಯೋಣ ಅನ್ನೋಷ್ಟರಲ್ಲಿ ಮಾಯ ಆಗೋದ್ಲು. ಆಮೇಲೆ ನೋಡಿದ್ರೆ ಪ್ರೀತಿ ಜೊತೆನೇ ಹರಟೆ ಹೊಡಿತಾ ಇದ್ದಾಳೆ. ಅಲ್ಲೇ ಒಂದು ಕ್ಲಾಸ್ ತಗೊಳ್ಳೋಣ ಅಂತ ಅಂದ್ಕೊಂಡೆ, ಆದರೆ ಆದಿ ಅವಳನ್ನ ಬಚಾವ್ ಮಾಡಿಬಿಟ್ಟ. ಆದರೆ ಇವತ್ತಿದೆ ಅವಳಿಗೆ ಲೆಸನ್ ತಗೊಳ್ದೆ ಬಿಡಲ್ಲ. ಕಮಾನ್ ಬಾ ಅಮ್ಮ ಒಳ್ಳೇದಾಗ್ಲಮ್ಮ ನಿನಗೆ. ಒಳ್ಳೇದಾಗ್ಲವ. ಅಯ್ಯೋ, ಕೈಯೆಲ್ಲ ಮುಗಿಬೇಡಿ. ನಮ್ಮ ಅಜ್ಜಿ ಯಾವಾಗಲೂ ಹೇಳೋರು, ಹಸ್ದೋರಿಗೆ ಅನ್ನ ಕೊಡೋದು ಪುಣ್ಯದ ಕೆಲಸ ಅಂತ. ಅದು ಅಲ್ಲದೆ ಮತ್ತೊಬ್ರಿಗೆ ಊಟ ಬಡಿಸೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಅದೇನೋ ಅಂತಾರಲ್ಲ, ಮುಚ್ಚಿಟ್ಟು ತಿನ್ನೋದು ಇರೋವರೆಗೂ, ಕೊಟ್ಟು ತಿನ್ನೋದು ಕೊನೆವರೆಗೂ ಅಂತ. ಮತ್ತೆ ಮತ್ತೆ ಇನ್ನು ಏನೇನು ಹೇಳಿದಾಳೆ ನಿಮ್ಮ ಅಜ್ಜಿ? ಅಮ್ಮ, ಅದು ಅಲ್ಲ, ನಿಮ್ದು ಎಂಥ ಗತಿಗೇಡಿ ಫ್ಯಾಮಿಲಿ ಇರ್ಬೋದು. ನಿಮಗೆ ತಿನ್ನೋದಕ್ಕೆ ಗತಿ ಇಲ್ಲ ಅಂಥದ್ರಲ್ಲಿ ದಾನ ಮಾಡೋ ಶೋಕಿ ಬೇರೆನಾ? ಲೇ ಪಾರ್ವತಿ, ಈ ಕಂಡೋರ್ ಮನೆ ಅಡುಗೆ ಕದ್ದು ಬೀದಿಲಿರೋ ತಿರ್ಬೋಕಿಗಳಿಗೆ ಹಂಚಿದ್ರೆ ನಿನಗೆ ಪುಣ್ಯ ಬರಲ್ಲ, ಪಾಪ ಸುತ್ಕೊಳ್ಳುತ್ತೆ.